ಅದೇ ಅಷ್ಟೇ, ಅದರಲ್ಲೇ ಉಂಟಷ್ಟೇ, ಏನು ಗೊತ್ತಾಗ್ಲಿಲ್ಲ. ಇದುವರೆಗೂ ಏನು ಮಾಹಿತಿನೇ ಸಿಗ್ಲಿಲ್ಲ ಹಾಗಾದ್ರೆ? ಇಲ್ಲ ಇಲ್ಲ ಇಲ್ಲ, ಏನು ಮಾಹಿತಿ. ಈ ಪೊಲೀಸರು ಏನಿದೆ ಪ್ರತಿಕ್ರಿಯೆ ಪೊಲೀಸ್ ಕಡೆಯಿಂದ? ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ಇದ್ದಾರೆ. ಹ್ಮ್ ಇದ್ದಾರಲ್ಲ. ಹಾಗೆ. ಈಗಲೂ ಈಗಲೂ ತನಿಖೆ ಅಂದ್ರೆ ನಿಮ್ಮನ್ನೆಲ್ಲ ಕರೆದಿದ್ದಾರೆ, ಮಾತನಾಡಿಸಿದ್ದಾರೆ ಈಗಲೂ? ಹಾ, ಮಾತಾಡಿಸಿದ್ದಾರೆ, ಮತ್ತೊಮ್ಮೆ ಬಂದೆಲ್ಲ ಮಾತಾಡಿಸಿ ಹೋಗಿದ್ದಾರೆ. ಯಾವಾಗ ಬಂದಿದ್ರು ಹೆಚ್ಚು ಕಡಿಮೆ? ಒಂದು 4-5 ದಿವಸ ಆಯ್ತು ಅವ್ರು ಬಂದು. ಈಗಷ್ಟೇ ರೀಸೆಂಟ್ ಆಗಿ 4-5 ದಿವಸದಿಂದ ಭೇಟಿಯಾಗಿದ್ದಾರೆ? ಆಗಿದ್ದಾರೆ ಆಗಿದ್ದಾರೆ. ಓಕೆ ಓಕೆ. ಬೇರೆ ಬೇರೆ ಅಧಿಕಾರಿಗಳು ಬರ್ತಾ ಇದ್ದಾರೆ, ಅವರೇ ಬರ್ತಾ ಇದ್ದಾರೆ ಪದೇ ಪದೇ? ಬೇರೆ ಬೇರೆ ಬರ್ತಾರೆ. ಈ ಒಟ್ಟು 2 ತಿಂಗಳು ಹತ್ರ ಬಂತು ಅಲ್ವಾ? ಈಗ 14ನೇ ತಾರೀಕು ಬಂದ್ರೆ? ಹೌದೌದು. ಇನ್ನು ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ ಹಾಗಾದ್ರೆ? ಇಲ್ಲ ಇಲ್ಲ ಇಲ್ಲ. ಇದು ಒಂದು ಮುಸುಕುದಾರಿ ಅಥವಾ ಬೆಳಗಿನ ಜಾವ ಹೋಗಿದ್ರು ಒಬ್ಬೊಬ್ಬ ವ್ಯಕ್ತಿ ಆ ಸಂದರ್ಭಕ್ಕೆ ಅನ್ನೋದೇನು ಮಾಹಿತಿ ಬರ್ತಿದ್ದಿಲ್ಲ, ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಗಮನಕ್ಕೆ? ಅದರ ಬಗ್ಗೆ ಅವರು ತನಿಖೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಯಾವುದು ಕೂಡ. ಅದು ಖಚಿತ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಆ ತರ ಏನಾದ್ರು? ಖಚಿತ ಖಚಿತ. ಅದು ಆ ವ್ಯಕ್ತಿ ಬಂದಿದ್ದ ಅನ್ನೋದು ಖಚಿತನಾ ಹಾಗಾದ್ರೆ? ಹೌದೌದು, ಬಂದದ್ದು ಬೈಕ್ ಬಂದದ್ದು ಹೌದು, ಪಾಸ್ ಆದ್ದು ಹೌದು. ಈಚೆ ಬಂದದ್ದು ನಮಗೆ ಗೊತ್ತಿಲ್ಲ, ಆಚೆ ಓದ್ದು ಹೌದು. ಹೋಗಿರೋದು ಮಾತ್ರ ಗೊತ್ತಾಗಿದೆ? ಅದೇ ಹೋಗಿರೋದು ಮಾತ್ರ ನಿಮ್ಗೆ ಈಗ ಗೊತ್ತಾಗಿದೆ ಬೇರೆಯವರಿಂದ? ಹೌದೌದು. CCTV ಅಂತದ್ದು ಯಾವ್ದು ಇಲ್ಲ ಹಾಗಾದ್ರಲ್ಲಿ? ಅದ್ರಲ್ಲಿ ಒಂದು ಲೈಟ್ ಮಾತ್ರ, ಒಂದು ಸಣ್ಣ ಲೈಟ್ ಮಾತ್ರ ಅವತ್ತಿಗೆ ಕಾಣ್ತಾ ಅಷ್ಟೇ. ಅದು ಬೈಕ್ ಮತ್ತೆ ಅದು ಏನಂತ ಗೊತ್ತಾಗ್ತಾ ಇಲ್ಲ. CCTV ದೂರದಲ್ಲಿ ಉಂಟು ಸ್ವಲ್ಪ. ನೋಡಿದ್ರ, ಗಮನಿಸಿದ್ರ ನೀವು ಕೂಡ ಅದನ್ನ? ಈಗ ಪರಿಶೀಲನೆ ಮಾಡಿದ್ರ ನೀವು? ಅಲ್ಲ, ಕೆಲವು ನೋಡಿದವರು ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ, ಅದನ್ನು ಕಾಣ್ತದೆ ಅಂತ. ಆ ರೀತಿ ಕಾಣಿಸ್ತಾ ಇದೆ ಅಂತೇಳಿ ಆ ಸಂದರ್ಭಕ್ಕೆ, ಅಂದ್ರೆ ಸುಮಂತ್ ಮನೆಯಿಂದ ಹೊರಗಡೆ ಹೋಗಿರುವ ಸಂದರ್ಭದಲ್ಲಿ ಅದೇ ಸಮಯಕ್ಕೆ? ಓಕೆ ಓಕೆ. ಅದೇ ಅದರ ಆಸ್ಪಾಸ್ ಆಗಿರುವಂತದ್ದು ಹಾಗಾದ್ರೆ? ಹೌದೌದು. ಓಕೆ ಓಕೆ. ಎಷ್ಟು ದೂರದಲ್ಲಿ ನಿಮ್ಮ ಗಮನಕ್ಕೆ ಬಂದ ಹಾಗೆ ನಿಮ್ಮ ಅದು ಏನು ಮಗುವಿನ ದೇಹ ಸಿಕ್ಕಿರುವಂತದ್ದಕ್ಕೂ ಮತ್ತು ಆ CCTV ಫೋಟೇಜ್ ಇದೆಯಲ್ಲ ರೆಕಾರ್ಡ್ ಆಗಿದೆ, ಬೈಕ್ ಹೋಗಿರುವಂತದ್ದು ಲೈಟ್ ಮಾತ್ರ ಕಾಣಿಸ್ತಾ ಇದೆ ಅನ್ನುವಂಥದ್ದು, ಅಂದಾಜು ಎಷ್ಟು ದೂರ ಆಗುತ್ತೆ ಅಲ್ಲಿಂದ ಅಲ್ಲಿಗೆ? ಅಲ್ಲಿಂದ ಅಲ್ಲಿಗೆ ಒಂದು 200 ಮೀಟರ್. ಓಕೆ ಓಕೆ. ಅಂದ್ರೆ ನಿಮ್ಮ ಮನೆ ಸುತ್ತಮುತ್ತ ಆಸುಪಾಸಿನಲ್ಲೇ ಹಾಗಾದ್ರೆ? ಹೌದೌದು. ಓಕೆ ಓಕೆ ಓಕೆ. ಅಂದ್ರೆ ನಿಮ್ಮ ಅಲ್ಲಿ ಒಂದು 4-5 ಮನೆಗಳಿಗೆ ಯಾರಾದ್ರೂ ಬಂದ್ರೆ ಮಾತ್ರ ಆ ಏರಿಯಾಗೆ ಬರೋದಕ್ಕೆ ಸಾಧ್ಯ ಅಲ್ವಾ ಹಾಗಾದ್ರೆ? ಹೌದೌದು. ಅಲ್ಲಿ ಅಪರಿಚಿತರು ಬರೋದಕ್ಕೆ ಸಾಧ್ಯನೇ ಇಲ್ಲ? ಇಲ್ಲ ಇಲ್ಲ, ಅವಕಾಶವೇ ಇಲ್ಲ. ಬೇರೆ ದಾರಿ ಯಾರಾದ್ರೂ ಬರ್ತಿದ್ರು ಕೂಡ ಇಷ್ಟೊತ್ತಿಗೆ ಅವ ಬಂದು ಹೇಳ್ತಿರ್ಲಿಲ್ವಾ ನಾನು ಬಂದಿದ್ದೆ ಅವತ್ತು ಅಂತ ಹೇಳಿ. ಇಷ್ಟೆಲ್ಲ ಹೇಳುವಾಗ ಅವ ಬಂದು ಅಲ್ಲಲ್ಲ, ಅದೇ ಈಗ ಅಲ್ಲಿ ಯಾರಿಗೂ ಕೂಡ ಮನೆ ಆಸ್ಪಾಸಿನ ಮನೆಯವರಿಗೆ ಯಾರು ನೆಂಟರು ಬಂದಿರ್ಲಿಲ್ಲ ಆ ಸಂದರ್ಭಕ್ಕೆ, ಅಂದ್ರೆ ನಿಮ್ಮ ಗಮನಕ್ಕೆ ಬಂದ ಹಾಗೆ? ಅಂದ್ರೆ ಅಲ್ಲಿ ನಮ್ ಎಲ್ರಿಗೂ ಕೂಡ ಅನುಮಾನ ಬರೋದು ಅದೇ ವ್ಯಕ್ತಿ ಸುಮಂತ ಕೊಲೆ ಮಾಡಿರಬಹುದು ಅನ್ನೋದು ಹಾಗಾದ್ರೆ? ಅದು ಅವ ಯಾಕೆ ಬಂದದ್ದು ಅಂತ ಹೇಳುವಂತದ್ದು ಒಂದು ಅನುಮಾನದ ಪ್ರಶ್ನೆ. ಅಂದ್ರೆ ಬೇರೆ ಏನಾದ್ರೂ ಒಂದು ಉದ್ದೇಶ ಇಲ್ಲದೆ ಅವ ಬರುವ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಅಲ್ಲ ಅದೇ ಓಕೆ, ಗೊತ್ತಾಯ್ತು. ಉದ್ದೇಶ ಇರ್ಬೇಕಾದ್ರೆ ಬಂದಿರ್ಬೇಕಲ್ವಾ ಅಲ್ಲಿಗೆ? ಹೌದೌದು. ಅಲ್ಲ, ಅದ್ರಲ್ಲೂ ಕೂಡ ಸುಮಂತ್ ಸಾವಾದಂತದ, ಸುಮಂತ್ ಮನೆಯಿಂದ ಹೋದಂತ ಸಂದರ್ಭದಲ್ಲಿ CCTV ಫೋಟೇಜ್ ಅನ್ನು ಕೂಡ ಬೇರೆಯವರೆಲ್ಲ ಗಮನಿಸಿದ್ದೀರಿ ಅಂತ ಹೇಳ್ತಿದ್ದೀರಿ. ಸೊ ಅದನ್ನೆಲ್ಲವನ್ನು ಕೂಡ ಟೈಮಿಂಗ್ ಮ್ಯಾಚ್ ಮಾಡಿದ್ರೆ ಹೆಚ್ಚು ಕಡಿಮೆ ಅದೇ ಸಮಯ ಅದು. ಅಂದ್ರೆ ಸುಮಂತ್ ಮನೆಯಿಂದ ಹೋಗಿರುವಂತ ಸಮಯ, ಬೈಕ್ ಪಾಸ್ ಆಗಿರುವಂತ ಸಮಯ, ಎರಡೂ ಮ್ಯಾಚಿಂಗ್ ಆಗ್ತಾ ಇದೆ ಹೆಚ್ಚು ಕಡಿಮೆ. ಹೌದೌದು. ಹಾಗಾದ್ರೆ ಸುಮಂತ್ ಅಲ್ಲಿ ಬೇರೆಯವರು ಯಾರ್ದೋ ಮನೆಗೆ ನೆಂಟರು ಬಂದಿದ್ರೆ ಇಷ್ಟೊತ್ತಿಗೆ ಅವ್ರು ಹೇಳ್ಬಿಟ್ಟಿರೋರು ನಾವೇ ಬಂದಿದ್ದು, ಅಥವಾ ಅಲ್ಲಿ ನೆಂಟರು ಬಂದಿರೋರು ಮನೆಯವರು ಇರ್ತಿದ್ರಲ್ವಾ? ಈಗ ಅಕ್ಕಪಕ್ಕದ ಮನೆಯವರು ಹೇಳ್ತಾ ಇದ್ರು ನಮ್ಮ ಮನೆಗೆ ಬಂದಿದ್ರು ಅವರು ಬೇರೆಯವರು, ಅಷ್ಟೊತ್ತಿಗೆ ಏನೋ ಕೆಲಸ ಇತ್ತು ಹೋಗಿದ್ದಾರೆ ಅನ್ನೋ ತರನೇ ಹೇಳ್ಬಿಡ್ಬೋದಿತ್ತು. ಸೊ ಯಾರು ಕೂಡ ನಮ್ಮ ಮನೆಗೂ ನೆಂಟರು ಬರ್ಲಿಲ್ಲ, ಅವ್ರ ಮನೆಗೂ ಬರ್ಲಿಲ್ಲ ಅಂತಂದಾಗ ನೇರವಾಗಿ ಸುಮಂತನ ಬಳಿಗೆ ಆ ವ್ಯಕ್ತಿ ಬಂದಿದ್ದ ಅನ್ನೋದು ಒಂದು ಅನುಮಾನ, ನೇರವಾಗಿ ಅನುಮಾನ. ಆದ್ರೆ ಆ ವ್ಯಕ್ತಿ ಯಾರು, ಆ ಬೈಕ್ ಯಾರ್ದು, ಆ ಸಂದರ್ಭಕ್ಕೆ ಯಾಕೆ ಬಂದ, ಅವನಿಗೇನು ಸುಮಂತ್ ಮೇಲೆ ದ್ವೇಷ ಇತ್ತು, ಅದ್ಯಾವುದು ಕೂಡ ಇದುವರೆಗೂ ಗೊತ್ತಾಗಿಲ್ಲ. ಯಾರು ಅಂತ ಗೊತ್ತಾದ್ಮೇಲೆ ಅದೆಲ್ಲವೂ ಕೂಡ ಗೊತ್ತಾಗೋದಕ್ಕೆ ಸಾಧ್ಯ ಅಲ್ವಾ? ಈಗ ಈ ಸಂಬಂಧಪಟ್ಟ ಹಾಗೆ ಯಾವುದು ಗಮನಕ್ಕೆ ಬಂದಿಲ್ಲ ಹಾಗಾದ್ರೆ? ಇದೇ ವ್ಯಕ್ತಿ ಇರಬಹುದು ಅಥವಾ ಇವನೇ ಅನ್ನೋ ರೀತಿ ಅನುಮಾನ ಉಟ್ಕೊಂಡಿಲ್ಲ? ಈ ಪೊಲೀಸರು ಅದನ್ನೇ ತನಿಖೆ ಮಾಡ್ತಾ ಇದಾರೆ ಹಾಗಾದ್ರೆ? ಹೌದೌದು, ಮಾಡ್ತಾ ಇದ್ದಾರೆ. ಈಗ ಅದೇ ಗೃಹ ಸಚಿವರು ಭೇಟಿಯಾದಂತ ಸಂದರ್ಭದಲ್ಲೂ ಕೂಡ ಅವರು ಇಲಾಖೆಯವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು, ಆದಷ್ಟು ಬೇಗ ಅದು ಕೇಸು ಬಗೆಹರಿಬೇಕು ಅನ್ನೋ ತರ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಇನ್ನು ಜೋರಾಗಿ ಇದೆಯಾ ಅಂತ ಕಾಣಿಸ್ತಾ ಇತ್ತಾ, ಅಥವಾ ನಿಮ್ಗೆ ನಿಧಾನಗತಿಯಲ್ಲೇ ಹೋಗ್ತಾ ಇದೆ ಅನ್ನಿಸ್ತಾ ಇತ್ತಾ ನಿಮ್ಗೆ, ನಿಮ್ಮ ಗಮನಕ್ಕೆ ಬಂದ ಹಾಗೆ? ಇದು ಅಂದ್ರೆ ತನಿಖೆ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅಂದ್ರೆ ಯಾವ ಎವಿಡೆನ್ಸ್ ಯಾವುದು ಸಿಕ್ಕದೆ ಇದ್ದ ಕಾರಣ ಸ್ವಲ್ಪ ನಿಧಾನಗತಿ ಆಗಿರ್ಬೋದು ಅಷ್ಟೇ.
ತನಿಖೆ ಅವರು ಮಾಡ್ತಾ ಇದ್ದಾರೆ ಮಾತ್ರ. ಅದೇ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ, ನಿಮ್ಮಿಂದ ಮಾಹಿತಿನೂ ಹೌದು. ಕಲೆ ಹಾಕ್ತಿದ್ದಾರೆ. ಹೌದೌದು. ಈಗ ನಿಮ್ಮ ಮನೆಯ ಸುತ್ತಮುತ್ತಲೂ ಕೂಡ ಪೊಲೀಸರು ಬಂದಿರ್ತಾರ ಈ ಇದಕ್ಕೆ ಈಗಲ್ಲ ಈಗ ಈ ಸಂದರ್ಭದಲ್ಲಿ? ಸಮಯದಲ್ಲಿ. ಹಾ ಹಾ ಹಾ. ಹಾ ಈಗ ಬರ್ತಾ ಇರ್ತಾರೆ ಒಮ್ಮೊಮ್ಮೆ. ಓಕೆ ಓಕೆ ರೋಡ್ ಸೈಡ್ ಅಲ್ಲೆಲ್ಲ ಸುತ್ತ ಓಕೆ 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 ಇರ್ತಾರೆ ಅಲ್ಲಲ್ಲಿ. ಓಕೆ 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 ಓಕೆ. ಆ ಥರ ಗುಪ್ತವಾಗಿ ಒಂದು ಕಡೆಯಿಂದ ತನಿಖೆನೂ ಮಾಡ್ತಾ ಇದ್ದಾರೆ ಅನ್ನೋ ಥರ ಇದೆ ಹಾಗಾದ್ರೆ. ಹೌದೌದು. ಅದ್ರ ಖಚಿತವಾಗಿ ಅದೇ ನಮಗೂ ಇದು ಸುಮಂತ್ಗೆ ಏನಾಯ್ತು ಅನ್ನೋದೇ ಒಂದು ತಲೆನೋವು ಆಗ್ಬಿಟ್ಟಿದೆ. ಸತತವಾಗಿ ಇದ್ರ ಬಗ್ಗೆ ಪ್ರಯತ್ನಗಳನ್ನು ಪಡ್ತಾ ಇದ್ದೀವಿ. ಮಾತ್ರ ಉಳಿದಿದೆ, ಉತ್ತರ ಸಿಗ್ತಾ ಇಲ್ಲ. ಉತ್ತರ ಎಲ್ಲಿಂದಾನು ಸಿಗ್ತಾ ಇಲ್ಲ. ಅಲ್ಲ, ಒಂದು ಹಂತಕ್ಕೆ ಅಥವಾ ಒಂದು ಸ್ವಲ್ಪ ಉತ್ತರವಾದ್ರೂ ಸಿಗಬಹುದಿತ್ತಲ್ವ, ಅದು ಸಿಗ್ಬೇಕಾಗಿತ್ತಲ್ವಾ ಅಂತ ಅಷ್ಟೇ. ಈಗ 2 ತಿಂಗಳು ಹತ್ರ ಕಳೆಯೋದಕ್ಕೆ ಬಂದ್ರು ಕೂಡ ಹೌದು. ಏನು ಅಂತಾನೆ ಗೊತ್ತಾಗಿಲ್ಲ. ಅಂದ್ರೆ ದಿನಗಳು ಕಳೆದಂತೆ ಸಾಕ್ಷಿಗಳ ನಾಶ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಪತ್ತೆ ಹಚ್ಚುವಂತ ಕೆಲಸ ಯಾಕೆ ನಿಧಾನ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಅವರನ್ನು ಕೂಡ ಭೇಟಿ ಆಗ್ಬೇಕು ಅನ್ನುವಂತ ನಿರ್ಧಾರಕ್ಕೆ ನಾವು ಬಂದಿರುವಂತದ್ದು ಗಮನಕ್ಕೆ ಬಂದಾಗಿತ್ತು. ಸ್ವಲ್ಪ ಸಮಯ ನೋಡುವ ಅಂತ ಹೇಳಿ ನಾವು ಅವಕಾಶ ಸಿಕ್ಕರೆ ಭೇಟಿ ಆಗೋಣ ಅಂತ. ಹೌದೌದು. ಅಲ್ಲ ಅದೇ ಓಕೆ. ಅದೀಗ ಯಾರನ್ನ ಭೇಟಿ ಆದ್ರೂ, ಗೃಹ ಸಚಿವರನ್ನ ಭೇಟಿ ಆಗಿ ಆಯ್ತು, ಇನ್ನು ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಆದ್ರೂ ಆಯ್ತು, ಒಟ್ಟು ಮಗುವಿನ ಸಾವಿಗೆ ನ್ಯಾಯ ಸಿಗ್ಬೇಕಾಗಿದ್ದು ಮತ್ತೆ ಇಲಾಖೆಯವರು ಅದ್ರ ಬಗ್ಗೆ ಕೆಲಸ ಮಾಡ್ಬೇಕಾಗಿರುವಂತದ್ದು. ಸೊ ಅವ್ರಿಗೂ ಕೂಡ ಒಂದು ದೊಡ್ಡ ಪ್ರಶ್ನೆ ಸವಾಲಾಗಿದೆ ಇದು ಸುಮಂತ್ ಸಾವಿನ ತನಿಖೆದು. ಇಲ್ಲ ಅಂತ ನಾವು ಪ್ರಯತ್ನ ಪಡ್ತಾ ಇಲ್ಲ ಅಂತ ನಾನು ಕೂಡ ಹೇಳ್ತಿಲ್ಲ. ಆ ಪ್ರಯತ್ನವನ್ನ ಪಡ್ತಾ ಇದ್ರೆ ಪ್ರಯತ್ನಕ್ಕೆ ಒಂದು ಫಲ ಸಿಗ್ಬೇಕಾಗತ್ತಲ್ವಾ ಆದಷ್ಟು ಬೇಗ ಅನ್ನುವಂಥದ್ದು. ನಮ್ಮದು ಕೂಡ ಆಶಯ ಅಷ್ಟೇ. ನಮ್ಗೆ ಆ ಪ್ರಯತ್ನಕ್ಕೆ ಆದಷ್ಟು ಬೇಗ ಅವರು ಬಿಸಿಲು ನಿಂತಿರುವಂತದ್ದು ನಮ್ಮ ಇದು. ಹೇಗಿದೆ ಈಗ ನಿಮ್ ಕಡೆ, ಮನೆ ಕಡೆ ವಾತಾವರಣ ಎಲ್ಲ, ನಿಮ್ಮ ಆರೋಗ್ಯದಲ್ಲಿ? ಇದೆ ಹಾಗೆ ಇದೆ. ಈಗ ಒಂದು ತಕ್ಕ ಮಟ್ಟಿಗೆ ಇದ್ದೀರಾ? ಒಂದು ಸ್ವಲ್ಪ ಮಧ್ಯದಲ್ಲೂ ಕೂಡ ಕೆಲವೊಂದಿಷ್ಟು ಆರೋಪ ಅಂತದೆಲ್ಲವನ್ನು ಕೂಡ ಫೇಸ್ ಮಾಡಿದ್ರಿ. ಆ ಸಂದರ್ಭಕ್ಕೆ ತುಂಬಾ ಕಷ್ಟ ಆಗಿತ್ತು ಅಂತ ಕಾಣಿಸುತ್ತೆ. ಹೌದು. ಏನ್ ಮಾಡುದು, ಮಗನನ್ನ ಕಳೆದುಕೊಂಡು ಮತ್ತೊಂದು ಆರೋಪ ಹೊರಬೇಕಾಗಿತ್ತು ಅಂತ ಸಂದರ್ಭವೂ ಕೂಡ ಬಂದಾಗಿತ್ತು ಅಲ್ವಾ? ಬಂದಾಯ್ತು. ಈಗ ಇವರು ಸುದರ್ಶನ್ ಎಲ್ಲ ಚೆನ್ನಾಗಿ ಇದಾರಲ್ಲ, ಅವರವರು ಗಮನಕ್ಕೆ, ಅವರು ಕಾಲೇಜ್ ಕಡೆ ಗಮನ ಎಲ್ಲ ಕೊಡ್ತಿದ್ದಾರೆ. ಗಮನ ಕೊಡ್ತಾ ಇದ್ದಾನೆ, ಇದು ಮಾಡ್ತಾನೆ. ಓಕೆ ಓಕೆ. ಎಲ್ಲರೂ ಆರೋಗ್ಯದಲ್ಲಿ ಚೆನ್ನಾಗಿದ್ದಾರೆ ಹಾಗಾದ್ರೆ? ಪರವಾಗಿಲ್ಲ. ಆದ್ರೆ ಇದೇ ಸುಮಂತ್ ವಿಚಾರ ಆದಷ್ಟು ಮರೆಯೋದಕ್ಕೆ ಆಗದೆ ಇರುವಂತದ್ದು ಇದು. ಹೌದು, ಸಾಧ್ಯವೇ ಇಲ್ಲ. ಈ ಸುದರ್ಶನ್ ಎಕ್ಸಾಮ್ ಇದೆ ಅಂತ ಕಾಣಿಸುತ್ತೆ ಹಾಗಾದ್ರೆ? ಯಾವ್ದು ಸರ್? ಸುದರ್ಶನ್ ಎಕ್ಸಾಮ್ಸ್ ರಿಸಲ್ಟ್ ಸಾಧಾರಣ ಇದೆ ಅಷ್ಟೇ ಈ ಸಲ. ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅಂತ ಹೇಳ್ಬೋದು. ಹಿನ್ನಡೆ. ಅದೇ ಇದು ತುಂಬಾ ಡಿಸ್ಟರ್ಬ್ ಇದೆ. ತಮ್ಮನನ್ನ ಕಳ್ಕೊಂಡ, ಅದ್ರ ಮೇಲೆ ಮತ್ತೊಂದು ಆರೋಪವನ್ನು ಹೊತ್ಕೊಂಡ. ಅದೇ ಅದರಿಂದಾಗಿ ಸ್ವಲ್ಪ ಆದ್ರೂ ಮುಂದಿನದರಲ್ಲಿ ಮೇಂಟೆನ್ಸ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಎಕ್ಸಾಮ್ ಅಲ್ಲಿ ನಾನು ಟ್ರೈ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ.